ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾವು ಈ ವಾರ ಎಪಿಸೋಡ್ 2 ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ 1 ಅವರ್ ವಿಡಿಯೋನ. ಉಪ್ಪಿ ಸಿಸ್ಟರ್ ಮದುವೆ ಇತ್ತು, ಭದ್ರಾವತಿಯಿಂದನೂ ಬಾಯ್ಸ್ ಎಲ್ಲ ಬಂದಿದ್ರು. ಸೊ ಎಲ್ಲರೂ ಸೇರಿ ಫನ್ ಮಾಡಿದ ವಿಡಿಯೋನೇ ನಾನು ವ್ಲಾಗ್ 2 ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಕೀಪ್ ಟ್ಯೂನಿಂಗ್, ಕೀಪ್ ಸಪೋರ್ಟಿಂಗ್. ಮುಂದೆ ಹೋಗೋಣ ಬನ್ನಿ ಪ್ರಸಾದ್ ಅವರೇ. ಎಂತ ಚಳಿ ಅಂತೀರಾ? ವೆದರ್ ಮಾತ್ರ ಮಸ್ತ್ ಇದೆಯಾ? ಚಳಿ 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 ಜಿಲ್ ಅಂತಿದೆ ಅಲ್ಲ ನೋಡಿ. ಇವನೇ ನಮ್ಮ ಉಪ್ಪಿ ಅಂತ. ಉಪ್ಪಿ ಎಂಟ್ರಿನೇ ಬಿಯರ್ ಜೊತೆನಾ ನೀನು? ಲಾಕ್ ಮಾಡಿದ್ರು. ಸ್ಪಾಟಿಗೆ ರೀಚ್ ಆಗಿ ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಉಪ್ಪಿ ಅವ್ನ ತಂಗಿ ಮದುವೆಗೆ ಬಂದಿರೋದು. ಸೊ ಇಲ್ಲಿಂದ ಹೊರಟಿದ್ದೀವಿ ಎಲ್ಲ ಲಗೇಜ್ ತಗೊಂಡು. ಯಾರು ಬರಬಾರ್ದು ಅಂತೇಳಿ ನೋಡಿ ಏಮು ಎಷ್ಟು ಕಷ್ಟಪಟ್ಟು ಹೋಯ್ತವನೆ ಅಂತ. ದನ ಹೋಗ್ಬಿಡುತ್ತಂತ. ಮಸ್ತ್ ಐಡಿಯಾ ಬಿಡು ನಿಂದು. ಈ ವಿಡಿಯೋ ಹಿಂಗೆ ಹಾಕ್ತೀನಿ ಡಾರ್ಲಿಂಗ್, ಹಿಂಗೆ ಹಾಕ್ತೀನಿ. ಯಾರಿಗೂ ಅಡ್ರೆಸ್ ಗೊತ್ತಿಲ್ಲ, ಆದರೆ ಓನರ್ ಇಲ್ಲಿದ್ದಾನೆ. ಎಲ್ಲರೂ ಇಲ್ಲಿ ಓಡ್ತಾ ಇದ್ದಾರೆ. ಎಲ್ಲ ಕಡೆ ಮಸ್ತ್ ಗುರು. ನಾನೆಲ್ಲ ಜಾಲಿಯಾಗಿ ಬಂದ್ಬಿಡ್ತೀನಿ ಗುರು. ಅಲ್ಲ ಇಲ್ಲಿ ನೋಡಿ. ಓ ಮುಂದೆ ಬೋಟ್ ನಿಂತಿದೆಯಂತೆ. ಸೊ ಎಲ್ಲ ಬಾಯ್ಸ್ ಲಗೇಜ್ ಹತ್ಕೊಂಡು ಹೋಯ್ತಾ ಇದ್ದಾರೆ ಬಿಸಿಲಲ್ಲಿ. ತಣ್ಣಗಿದೆ ಅಂತ. ಫುಲ್ ಕೋಲ್ಡ್ ವೆದರ್. ಇಮ್ರಾನ್, ವೆದರ್ ಮಸ್ತ್ ಆಗಿದೆಯಲ್ಲ ಜಿಲ್ ಅಂತ. ಚಿಲ್ಡ್ ವೆದರ್. ಏನೋ ಈ ಕೋಲ್ಡಲ್ಲೂ ಕೊಡೆ ಹಿಡ್ಕೊಂಡಿದ್ಯಾ? ಕೋಲ್ಡಲ್ಲಿ ಇವ್ರು ಕೊಡೆ ಇಟ್ಕೊಳ್ಳೋರು. ಓ ಲೆಫ್ಟ್ ಎತ್ಕೊಂಡು ಮುಂದೆ ಏನಪ್ಪ ಜಾಗ ಮಾತ್ರ ಚಿಂದಿ ಆಗಿದೆ. ಯಾವುದೋ ಆಫ್ ರೋಡು ಅಲ್ಲ, ಆನ್ ರೋಡು ಅಲ್ಲ, ಮನೆಗಳು. ಓ ಇಲ್ಲಿ ಶೆಡ್ ಹಾಕ್ಬಿಟ್ರೆ ಫುಲ್ ತಂಪು ಅಂತೀಯ? ಚಾಪೆ ಹಾಕ್ಬಿಟ್ಟು ಸಾಕಂದ್ರೆ ನೀವು ಶೆಡ್ಡು ಹೋದ್ರಿ. ಒಂದು ಚಾಪೆ ಹಾಕಿರೋ ಚಾಪೆನೇ ಅಪ್ಪ ಶೆಡ್ಡು ನಮ್ಮ ಭಾಷೆಯಲ್ಲಿ ಮಲಗಕ್ಕೆ. ನೋಡಿ ಇದನ್ನು ಕೊಟ್ಟು ಸಾಕಿಲ್ಲ. ಆರಾಮ ನೋಡಿ. ಇವಾಗೆಲ್ಲ ಇಲ್ಲಿ ಒಬ್ಬೊಬ್ರೆ ನಡೆದು ಹೋಗ್ಬೇಕಂತೆ ಬೋಟ್ಗೆ. ನೋಡಿ ಇರ್ತೀರಾ? ಬೆಳಕು ಇಲ್ಲಿಂದ ಬೋಟ್ ಎತ್ಕೊಂಡು ಇವಾಗ ಮತ್ತೆ ಐಲ್ಯಾಂಡ್ಗೆ ಹೋಗ್ಬೇಕು. ಯಾವುದು ಅದು? ದೇವ್ರ ಮೊಟ್ಟೆ. ಉಪೇ ನಿಮ್ಮದು ದೇವ್ರ ಮೊಟ್ಟೆ ಅಲ್ಲ? ಹಾಂ. ಅವರೆಲ್ಲ ಹತ್ತಿದ್ರೆ ಪಲ್ಟಿ ಆಗಲ್ಲ ಬಿಡಿ. ಹಂಗೆ ನಿಂತ್ಬಿಡ್ಬೇಕು. ಏನಂತೀರಾ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ? ಮರ ಗಿಡ ಬೋಟ್ ಎಲ್ಲ ಯಾಕೆ? ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಅದು ಬೋಟ್ ಹತ್ಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ ಅಂತ ಬಂದಿದ್ದೀವಿ ಅಷ್ಟೇ. ಹುಷಾರಾಗಿ ನಡೀಗ್ರ. ಬ್ರೋ ಏಮುದು ಬ್ರೋ? ಹತ್ತಪ್ಪ ಪ್ರಸಾದಿ. ನೀನು ಹತ್ತಿಲ್ಲ ಅಂದ್ರೆ ನಾನು ಹತ್ತು ಹೊಟ್ಟೋಯ್ತೀನಿ. ಬೆಂಗಳೂರಿಂದ ಇಲ್ಲಿವರೆಗೂ ಕೊನೆಗೂ ಶರ್ಟೇ ಹಾಕಿಲ್ಲಲ್ಲ. ಕಟ್ಬಿಟ್ಟು ಹೋಗಿದ್ದಾನೆ. ನೀವು ಒಂದರ ಮತ್ತೆ ಎಲ್ಲ ಶೆಡ್ ಇಟ್ಬಿಟ್ಟಿದ್ದೀರಾ ಜಾಗ. ಬೋಟಲ್ಲಿ ಬಂದು ನಾವಿವಾಗ ದೇವ್ರ ಮೊಟ್ಟೆ ಉಪ್ಪಿ ಅವ್ರ ಮನೆ ಹತ್ರ ಇಳಿದು ಎಲ್ಲ ಮನೆ ಕಡೆ ಹೊರಟಿದ್ದೀವಿ. ಇಲ್ಲಿ ಇವ್ರಿಗೆ ಪ್ರತಿ ಒಂದ್ರಿಗೂ ತೊಂದರೆ ಇದೆ, ಬಟ್ ನೆಮ್ಮದಿ ಖುಷಿಗೆ ಮಾತ್ರ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಒಂದು ಮಸ್ತಾದ ಪ್ರಪಂಚದಲ್ಲಿ ಬದುಕ್ತಿದ್ದಾರೆ ಇವರೆಲ್ಲ.
ಶಿವ ಬ್ರೋ ವಾಟ್ಸಾಪ್ ಭದ್ರಾವತಿಯಿಂದನೂ ನಮ್ಮ ಗೆಳೆಯರೆಲ್ಲ ಬಂದರು. ಇದು ಪಟಾಕಿಯಿಂದ ನಮಗೆ ಫ್ರೆಂಡ್ಸ್ ಆದಂಥ ಗೆಳೆಯರು ಎಲ್ರೂ. ಈ ಊರೇ ಒಂಥರ ನಮಗೆ ನಮ್ಮ ಸ್ವಂತ ಊರ ಥರ ಆಗ್ಬಿಟ್ಟಿದೆ. ಎಷ್ಟೋ ಸಾರಿ ಹೋದ್ವಿ ಬಂದ್ವಿ. ಅದರಲ್ಲೂ ಈ ಮದುವೆಗೋಸ್ಕರ ಇಷ್ಟೋ ಜನ ಬಂದಿರೋದು ಉಪ್ಪಿ ಸಿಸ್ಟರ್ ಮದುವೆಗೋಸ್ಕರ. ಈ ಬೋಟಲ್ಲಿರೋ ಪ್ರತಿಯೊಬ್ಬರು ನಮಗೆ ಗೊತ್ತಿರೋರು, ನಮ್ಮ ಗೆಳೆಯರು ಅನ್ನೋದು ಇನ್ನೂ ತುಂಬ ಖುಷಿಯಾದ ವಿಷಯ. ಸನ್ಸೆಟ್ ಅಂದು ಚಿಂದಿ ಆಗಿದೆ ಅಂತ ಅಂದ್ಕೊಳ್ಳಿ. ಈವ್ನಿಂಗ್ ರೈಡ್ ಹೊರಟಿದ್ವಿ ನಾವು ಹಿಂಗೆ ಸುಮ್ಮನೆ ಇದೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ. ಈಗ ನಮ್ಮದು ಬೋಟಿಂಗ್ ಸ್ಪಾಟ್ ಬರ್ತಾ ಇದೆ ಮುಂದೆ. ಅಲ್ಲಿ ಮುಂದೆ ಹೋಗಿ ಇಳಿಸಿ ಎಲ್ಲರೂ ಸೆಟ್ಲಾಗಿ ನಾಳೆ ಬೆಳಗ್ಗೆ ಮದುವೆ ಇರೋದು. ಆ್ಯಕ್ಚುಲಿ ಅದಕ್ಕೆಲ್ಲ ರೆಡಿ ಆಗಬೇಕು. ನೈಟ್ ಸ್ಟೇ ಮಾಡಿ ಊಟ ಎಲ್ಲ ನಾವೇ ಮಾಡ್ಕೊಳ್ಳೋಣ ಅಡುಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಕ್ರೇಜಿ ವೈಬ್ ಬ್ರೋ. ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಣ್ಣೆ ಗ್ಯಾಂಗು ಎಣ್ಣೆ ಹೊಡೆದ್ಬಿಟ್ರೆ ಬಿಡೋ ಪಾಪ ಯಾಕೋ ಒಂದು ದೂರ ಮಾಡ್ತಿದ್ಯಾ ಜನ ಈವ್ನಿಂಗ್ ಇಲ್ಲಿಗೆ ಮುಗ್ದಿಲ್ಲ. ಮತ್ತೆ ಭದ್ರಾವತಿಯಿಂದ ಬಾಯ್ಸ್ ಬಂದರು. ಅವರು ಎಲ್ಲರೂ ಈಜ್ಬೇಕಂತೇಳಿ ಹೊರಟ್ವಿ. ಜನಾರ್ದನ್ ಗೌಡ್ರು, ಉಪ್ಪಿ ಮತ್ತು ಗುರು ಅಂತೇಳಿ ನಮ್ಮ ಸ್ನೇಹಿತರು. ನಾವು ಯಾವಾಗಲೇ ಹೋದರೂ ನಮಗೋಸ್ಕರ ಕಾಯ್ತಿರ್ತಾರೆ. ನಮ್ಮ ಜೊತೆಲಿದ್ದು ಆ ಊರನ್ನ ನಮಗೆ ಬೇರೆ ಥರನೇ ತೋರಿಸ್ಕೊಟ್ಟಿದ್ದಾರೆ. ಈ ಖುಷಿ ಅಂತೂ ಮರೆಯೋಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಐಲ್ಯಾಂಡಲ್ಲೇ ಅವ್ರ ಮನೆ ಹತ್ರ ನಮಗೆ ಸ್ಟೇ ಎಲ್ಲ ರೆಡಿ ಆಗಿತ್ತು. ಅಲ್ಲೇ ಸ್ಟೇ ಆಗಿ ನೈಟ್ ಈ ಥರ ಟೆಂಟ್ ಎಲ್ಲ ಹಾಕ್ಕೊಂಡು ಹಿಂದೆ ಬ್ಯಾಕ್ಗ್ರೌಂಡ್ ಇರೋದು ಒರಿಜಿನಲ್ ಸೌಂಡ್. ಅದು ಆ ವೈಬ್ ಅಂತೂ ಹೇಳ್ಕೊಳ್ಳೋಕ್ಕೆ ವರ್ಡ್ಸೇ ಇಲ್ಲ. ಇಟ್ ವಾಸ್ ರಿಯಲಿ ಅಮೇಝಿಂಗ್. ಸೊ ಅಲ್ಲಿಂದ ಒಂದು ಬೆಳಗ್ಗೆನೇ ಒಂದು ಬೋಟ್ ರೈಡ್ ಹೊರಡ್ವಿ. ಅರ್ಲಿ ಮಾರ್ನಿಂಗು ಫೇಸು ವಾಶ್ ಮಾಡಿಲ್ಲ, ಆ ಥರನೇ ಬೋಟಲ್ಲಿ ಹೋಗ್ತಾಯಿದ್ದೀನಿ. ಎಂಥ ಲಕ್ಕಿ ಅಂದರೆ ಏನು ಹೇಳೋಕ್ಕಾಗಲ್ಲ. ಕ್ರೇಜಿ ವೈಬ್ಸ್ ಗೈಸ್. ಸಿ ಎಲ್ಲ ನಮ್ಮದೇ ಇದೆಲ್ಲ, ಎಲ್ಲ ಫ್ರೀ ನಮಗೆ ಮಾತ್ರ, ಬೇರೆಯವ್ರಿಗೆಲ್ಲ ಕಾಸು. ಈ ಸೀನಲ್ಲಿ ಇವರಿಬ್ರು ಚೆನ್ನೈಯಲ್ಲಿ ರಾಜ ಅಂತರ ಏನೋ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅನ್ಕೋತಿದ್ರ. ಇವ್ರು ಪ್ಲಾನ್ ಮಾಡ್ತಿರೋದು ಏನೇನು ತರಕಾರಿ ತರಬೇಕು, ಏನೇನು ದಿನಸಿ ತರಬೇಕು, ನೆಕ್ಸ್ಟ್ ನಾವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಅಂತ. ಟಾಸ್ಕ್ ಮುಂದೆ ತೋರಿಸ್ತೀನಿ ಬನ್ನಿ ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ. ಇದು ಬೇರೆ ಅಜೀಬ್ ಬೇರೆ ಮಾಡ್ತಾ ಇರೋದು. ಆಯ್ತು ಸರ್. ಸರ್ ಇನ್ನೂ ಎಷ್ಟು ದೂರ ಇದೆ ಸರ್? ಬನ್ನಿ ಸರ್, ಕರ್ಕೊಂಡು ಹೋಗ್ತೀವಿ ನಾವು. ನೋಡಿ ಈ ಊರಲ್ಲಿ ಏನಾರ ತರಬೇಕಂದ್ರೆ ಪರಿಸ್ಥಿತಿ ಹಿಂಗಿರುತ್ತೆ. ಏನಿಲ್ಲ ಅದರಲ್ಲಿ ಟೊಮೊಟೊ, ಈರುಳ್ಳಿ ಇರೋದೇ ಇಷ್ಟು ಈ ಥರ. ಇಲ್ಲಿಂದ ಹಿಂಗೆ ಹೋಗಿದ್ರೆ ಅಲ್ಲಿ ಬೋಟು ಅಲ್ಲಿ ಎಕ್ಕೊಂಡು ಇನ್ನೊಂದು ಏರಿಯಾಗೆ ಹೋಗ್ಬೇಕು. ಅಲ್ಲೋಗಿ ಅಲ್ಲಿಂದ ಅಷ್ಟಲ್ಲ, ಇದಕ್ಕಿಂತ ದೂರ ನಡಿಬೇಕು ಅಲ್ಲಿ. ಅದು ನಮ್ಮ ಏಮು ಅವರು ತಗೊಂಡಿದ್ದಾರೆ ಕಾಂಟ್ರಾಕ್ಟು. ಇವಾಗ ಆ ಕಡೆ ಐಲ್ಯಾಂಡ್ ಹೋಗ್ಬೇಕಂದ್ರೆ ಬೋಟ್ ಹತ್ತೆ ಹೋಗ್ಬೇಕು. ಅಲ್ಲಿ ಅಡುಗೆ ಮಾಡಕ್ ಕೊಟ್ಟಿದ್ದೀವಿ, ನಿಂತ್ಕೊಂಡು ನೋಡೋದು ಎಲ್ಲ ಐಟಮ್ಸ್ ತಗೊಂಡು. ನೋಡಿ ಇವನು ವಿನೋದ್ ಬಾಬು ಏನು ತಗೊಬಂದಿಲ್ಲ, ಬಂದು ಹೊತ್ಕೊಂಡ್ಬಿಟ್ಟಿದ್ದಾನೆ. ಎಣ್ಣೆ ಐಟಮ್ ಅಲ್ಲಿಂದ ಎಲ್ಲ ರೌಡಿಸಮ್ ಮಾಡ್ತಾ ಇದ್ದಾನೆ ನಮ್ಮ ಮೇಲೆ. ಎಣ್ಣೆ ಐಟಮ್ಸ್ ಮಾತ್ರ ವಿನೋದ್ ಬ್ರೋ ತಗೊಂಬರೋದು. ಏನು ಎಣ್ಣೆ ತಗೊಂಡಿದ್ದಾರೆ? ಎಣ್ಣೆನೇ ತಗೊಬಂದಿಲ್ಲಪ್ಪ ಅವ್ರು. ಸೂಪರ್ ಇದು. ಬೆಂಗಳೂರಲ್ಲಿ ಆಗಿದೆ. ಎಷ್ಟೊತ್ತಿಗೆ 4 ಬಾರ್ಗೆ ಹೋಗ್ಬಿಟ್ರವ್ರೆ ನಾವು ಹುಡ್ಕೊಂಡು ಜನ. ಎಗ್ರಕೋ ಆಗುತ್ತೆ ಅಷ್ಟೇ. ಹಿಂಗೆ ಎಗ್ರಕೋ ಏಮೋ. ಇವಾಗ ನಾನು ಎಗ್ರದಲ್ಲ ಹಂಗೆ. ಗಾಯ್ಸ್ ನೋಡಿ ಗಾಯ್ಸ್, ಇವಾಗ ನಮ್ಮ ಏಮು ಕೊಡೋ ಕಷ್ಟನ ಇರುತ್ತೆ ನೋಡಿ ಗಾಯ್ಸ್. ನಮ್ಮ ಹುಡುಗರ ಪರಿಸ್ಥಿತಿ ಈಗ ತಾನೇ ಅಡುಗೆ ಮಾಡೋಕ್ಕೆಲ್ಲ ಐಟಮ್ ತಗೊಂಡು ಹೊರಟಿದ್ದೀವಿ. ಇದೇ ನೋಡಿ ನಾವು ಬಂದಿದ್ದು ಈ ಕಡೆಯಿಂದ ಎಲ್ಲ ದಿನಸಿ ತಗೊಬಂದ್ವಿ. ಈ ಕಡೆಯಿಂದ ಆ ಕಡೆ ಐಲ್ಯಾಂಡ್ಗೆ ಹೋಗ್ತಾ ಇದೀರಿ ಜಾಲಿಯಾಗಿ. ಅದ್ರ ಜಾಲಿ ಎಲ್ಲ ಏನಿಲ್ಲ, ಇದೆಲ್ಲ ಏನಂದ್ರೆ ನಮ್ಗೆಲ್ಲ ಇಲ್ಲ, ವಯಸ್ಸಾದವ್ರಿಗೆ ಮಾತ್ರ ಇದೆಲ್ಲ. ವಯಸ್ಸಾದವ್ರು ಹಾಕೊಂಡು ಸೇಫ್ಟಿನಪ್ಪ ಅವೆಲ್ಲ ಉಪಯೋಗಿಸ್ಬೇಕು. ಆದ್ರೆ ನಮ್ಗೆ ಸ್ವಿಮ್ಮಿಂಗ್ ಬರೋದಲ್ಲ ಶಿವಬ್ರು. ಆಳ ಇಲ್ಲ, ಎಳ್ಳಷ್ಟು ಆಳ ಏನಿಲ್ಲ. ಆಳ ಇರೋ ಜಾಗ ನಮ್ಮ ವಿನೋದ್ ಇವಾಗ ವಿನೋದ್ ಬ್ರೋ ಜಸ್ಟ್ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತಷ್ಟೇ. ಅದ ಈ ಬೋಟೆ ಇವ್ರದೇ, ನಮ್ಮ ವಿನೋದ್ ಬ್ರೋ ಅವ್ರದೇ ಬೋಟ್. ಓ ವಿನೋದ್ ಯಾವಾಗಿಂದಾನೆ ಬಾಗೆ ಕ್ಲೀನರ್ ಇವನು ನಿಮ್ಮ ಗಾಡಿಗೆ? ಇಲ್ಲ ಅವರೇ ಓನರ್. ಓನರ್ ಇವನೇ ಅಂತೆ. ಈಗ ಕಲಿತಾ ಇದ್ದಾನಂತೆ. ಯಾವ ಸಿನಿಮಾ ಓನರ್ ನೀನು? ಅಷ್ಟೇ, ನೀನು ಮಾತಾಡೋದು ಏನು ಕೇಳ್ತಲ್ಲ, ಬರೀ ಶಬ್ದ ಮಾತ್ರ. ಈಗ ಇಲ್ಲಿಂದ ಹೋಗ್ಬೇಕು ನಾವು. ಹೋಗೋ ಐಲ್ಯಾಂಡ್ ಆ ಕಡೆ ಅಲ್ಲೆಲ್ಲ ಇದೆ. ಆ ಕಡೆಗೆ ಹೊರಟಿದ್ದೀವಿ. ಎಲ್ಲ ಐಟಮ್ ಎಲ್ಲ ತಗೊಂಡು ಅಡುಗೆ ಮಾಡೋಕ್ಕೆ.
ಈಗ ಇವರು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗಿದೆ, ಏನೇನೋ ಆಗಿದೆ. ಆದರೆ ನನಗೆ ಫಸ್ಟ್ ಟೈಮು ಇವ್ರನ್ನ ತೋರಿಸ್ಕೊಟ್ಟಿದ್ದು ನನ್ನ ಸ್ನೇಹಿತ ಪೃಥ್ವಿ ಮಾಮ್ ಅಂತೇಳಿ ಕರಿತೀನಿ ನಾನು, ಪೃಥ್ವಿ. ಸೊ ಅವರಿಂದ ಉಪ್ಪಿ ಪರಿಚಯ ಆದರು. ಜನಾರ್ದನ್ ಗೌಡ್ರು ಗುರು ಆಗಲಿ ಯಾವಾಗಲೇ ಹೋದ್ರು ಸದಾ ನಮ್ಮ ಜೊತೆ ನಿಂತು ಈ ಊರನ್ನ ನಮ್ಗೆ ಬೇರೆ ಥರನೇ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಮಾತ್ರ ಇಷ್ಟಪಡ್ತೀನಿ ಇಲ್ಲಿ. ಆದರೆ ಸ್ನೇಹಿತರು ಸಿಗ್ತಾರೆ, ಒಳ್ಳೆ ಸ್ನೇಹಿತರು ಸಿಗೋದು ತುಂಬ ಕಷ್ಟ. ಅದನ್ನ ಪಡ್ಕೊಂಡಿರಿದ್ರೆ ನನ್ನ ಲೈಫ್ ಅಂತೂ ಚಿಂತೆ. ನಮ್ದು ಲ್ಯಾಂಡಿಂಗ್ ಸ್ಪಾಟ್ ಬರ್ತಾ ಇದೆ. ಫ್ರೆಂಡ್ಸ್ ನಮ್ಮ ಲ್ಯಾಂಡಿಂಗ್ ಸ್ಪಾಟ್. ಈಗ ನೋಡಿ ಇಲ್ಲಿ ಇಳ್ಕೊಂಡು ಎಲ್ಲ ತಗೊಂಡೋಗ್ಬೇಕು ಐಟಮ್ ಇವಾಗ ನಾವು ಮಾಡೋಕ್ಕೆ. ಊರುಗಳಲ್ಲಿ ಬಸ್ ಸ್ಟಾಪ್ ಇರೋ ಥರ ಇಲ್ಲಿ ಬೋಟ್ ಎಲ್ಲ ಪ್ರತಿಯೊಂದು ಮನೆಗೂ ಬೋಟ್ ಇರುತ್ತೆ. ಬೋಟ್ ಲ್ಯಾಂಡ್ ಆಗಿ ಇಳ್ಕೊಂಡು ಓಡಾಡೋಕ್ಕೆ ಈ ಥರ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ನೋಡಿ ಹಿಂಗೆ ಇರುತ್ತೆ. ಹುಷಾರಾಗಿ ಇಳಿಯಪ್ಪ. ಏಮೋ ಅಭ್ಯಾಸ ಆಗ್ಬಿಟ್ಟಿದೆ ಶಿವ ಬ್ರೋ. ಇಲ್ದಿ ಒಂದು ವಾರ ಏಯ್ ತಗೊಳ್ರ ಪಾಪ ಬೋಟ್ ಹೋಗ್ಲಿ ಬೇಗ. ನಾನು ಮಾತ್ರ ಇಟ್ಕೊಂಡ್ ಬರೋದಿಲ್ಲ ಬ್ರೋ. ನಾನು ಎತ್ಕೋತೀನಿ ಬಾಪ. ಅಷ್ಟೇ ನಮ್ಮ ಡ್ರಾಪ್ ಮುಗೀತು. ಹೊರಟ್ರವರು ಏಮೋ ಫ್ರೆಂಡ್ಸ್ ಕಾಡ್ ಜೀವನ ಹಿಂಗಿರುತ್ತೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಹೆಂಗಿದೆಯಪ್ಪ ನಿಮ್ಮ ಎಕ್ಸ್ಪೀರಿಯನ್ಸ್? ಮಾಡಬೇಕು ಬೈ ಎಲ್ಲ. ನೋಡಿ ಅಲ್ಲಪ್ಪ ಬರ್ತಾ ಇದ್ದಾನೆ. ಡಿಪಾರ್ಟ್ಮೆಂಟ್ ಚೇಂಜ್ ಆಗಿದೆ, ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಬಾಕ್ಸ್ ತಗೊಂಡು ಕವರ್ ಕೊಟ್ಟಿದ್ದಾರೆ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಸಂತೋಷ ಏನೂ ಇಲ್ಲ, ಆದರೆ ದುಃಖ ಅದೂ ಇಲ್ಲ. ಮಿಡಲಲ್ಲಿ ಇದ್ದೀನಿ. ಯಾವ ಥರ ಸಿಚುವೇಶನ್ ಅದು ಮತ್ತೆ? ಅದೆಲ್ಲ ಇಲ್ಲ, ಅಲ್ಲಿಂದ ನಡ್ಕೊಂಡ್ ಬಂದ್ರಿ ಮತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಅದೊಂದು ಟಾಸ್ಕ್ ಅಷ್ಟೇ. ಇದು ಬೆಂಗಳೂರಲ್ಲೇ ಇರ್ಬೋದು ಅಂತೇನು ಅನ್ಸಿಲ್ಲ ತಾನೆ ನಿಂಗೆ? ಹೋಗ್ಬೇಕಾದ್ರೆ ಟೀ ಬೇರೆ ಕುಡ್ದು ಗ್ಲಾಸ್ ಹಂಗೆ ಎತ್ಕೊಂಡು ಹೋಗಿರೋದು ನೋಡಿ. ಮುಂದೆ ಹೋಗೋರು ಐಲ್ಯಾಂಡ್ ಅಲ್ಲಿ ಒಂದು ಹಿಂದೆ ಬರೋರಿಗೆ 21 ಮನೆ ಇತ್ತು. ಇವಾಗ ಒಂದು 3 ಮನೆ ಎಕ್ಸ್ಟ್ರಾ ಆಗಿ 24 ಮನೆ ಆಗಿದೆ. ಇಷ್ಟೇ ಇರೋದು ಐಲ್ಯಾಂಡಲ್ಲಿ ಏನೂ ಸಿಗಲ್ಲ. ಕೈಯೆಲ್ಲ ಬಿಟ್ಕೊಂಡು ಏನೇ ಬೇಕಾದರೂ ಅಲ್ಲಿಗೆ ಹೋಗ್ಬೇಕು, ದಡಕ್ಕೆ ಹೋಗಿನೇ ತೊಗೊಂಬರೋದು. ಹಿಂದೆ ತಿರುಗಿ ನೋಡ್ರಿ, ಇಲ್ಲಿಂದ ಇಲ್ಲಿ ತಗೊಂಡ್ಬಂದ್ಬಿಟ್ಟು ಅಷ್ಟು ಬಿಲ್ಡಪ್ ಕೊಡ್ತಾ ಇರೋದು. ಅಲ್ಲಿಂದ ಅಷ್ಟು ದೂರ ತಗೊಂಡ್ಬಂದಿದ್ದೀನಿ. ನೋಡಪ್ಪ ಬಿಟ್ಟಿಯಾಗಿ ಕೈಯಲ್ಲಿ ಆಡ್ಸ್ಕೊಂಡ್ ಬರೋರ್ಗೆ ಏನು ಗೊತ್ತಾಗತ್ತೆ. ನಮ್ಗೆ ಗೊತ್ತು ಕಷ್ಟ ಇಷ್ಟ ಅಂತ. ವಿದ್ಯೆಗೆ ಕೈಯಲ್ಲಿ ಆಡ್ಸ್ಕೊಂಡು ಯಾರು ಇಟ್ಕೊಂಡಿದ್ವಿ? ಆರಲ್ಲ, ಅದು 3 ಇರೋದು. ಅದು ಖಾಲಿ ಬಾಟ್ಲ್ ಅಲ್ಲ, ಆದರೆ ಖಾಲಿ ಬಾಟ್ಲ್ ಖಾಲಿ ಬಾಟ್ಲು ಎಂದಕ್ಕೆ ವೆಯ್ಟ್ ಇಲ್ಲ ಅಂತಾನೆ ಆಗ್ತಾರೆ ಸುಮ್ಮನೆ ಒಂದು ರೋಲ್ ಬಿಟ್ಟೇವೆ. ಆದ್ರೂ ಹೆಂಗಿದೆ ಜೀವನ? ಜೀವನ ಸ್ವಲ್ಪ ಕಷ್ಟ ಇದೆ, ಆದರೆ ಖುಷಿ ಇದೆ. ಖುಷಿ ತುಂಬಾ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅದು. ಇವಾಗ ಏನಿದ್ರು ಎಲ್ಲ ನಮ್ದೇ, ಡಿಸ್ಟರ್ಬೆನ್ಸ್ ಇರಲ್ಲ. ಮಸ್ತಾಗಿ ನಶಾ ಆಗಿ ಒಂದು ಐಟಮ್ ಮಾಡ್ತೀರಿ ಅನ್ನೋದಕ್ಕೆ ಅಂತ ಹಾಕೋದು ಹಾಕಿ ಇಲ್ಲಿಂದ ಹೊಡ್ಬೇಕು. ಅದು ಮಡ್ಸಿರೋದನ್ನ ಕಂಟಿನ್ಯೂ ಮಾಡೋ ಏಮೋ. ರೆಸ್ಟ್ ಮಾಡಿ ಫಸ್ಟ್ ಒಂದು ಸ್ವಲ್ಪ ಹೊತ್ತು. ಬ್ರೋ ಮಸ್ತ್ ಬ್ರೋ, ಯಾರಾದ್ರು ನೀರಿತ್ತು. ನಾನು ಹೇಳಿದ್ದೆ. ಓ ಚಿಂದಿ ಬ್ರೋ, ನೋಡಿ ನಮ್ಮವರೆಲ್ಲ ಇಲ್ಲೇ ಕೂತಿದ್ದಾರೆ. ಇವರೇ ನೋಡಿ ನಮ್ಮ ಪೃಥ್ವಿ. ಮ್ಯಾಮ್ ಬೋಟ್ ಹತ್ಬೇಕಂತ ಆಸೆ ಪಟ್ಟಿದಿರ್ಲಿ, ಎಲ್ರಿಗೂ ಸುಸ್ತು ಮಾಡ್ಸಾಕಿದ್ವಿ. ಟ್ರಾವೆಲಿಂಗ್ ಮಾಡೋದು ತುಂಬ ಕಷ್ಟ ಇದೆ. ಎತ್ಕೊಂಡ್ಬರೋದೆಲ್ಲ ಇನ್ನೂ ತುಂಬ ಕಷ್ಟ ಇದೆ. ಯಾವಾಗ ಒಂದು 10 ಜನ ಹುಡುಗರು ಇಟ್ಕೊಂಡು ಇವ್ನು ಕೆಲಸ ಮಾಡಿಸೋದು, ಇವತ್ತು ಅವನ ಕೈಲಿ ಕೆಲಸ ಮಾಡಿಸ್ತಾ ಇರೋದು. ಇದೆಲ್ಲ ಆಗ್ತಾ ಇರುತ್ತೆ. ಪ್ರಸಾದ್ ಅವರೇ ಅಡುಗೆ ಮಾಡಿ ತಿಂದು ಇಲ್ಲಿಂದ ನಾವು ಇನ್ನೊಂದು ಜಾಗಕ್ಕೆ ಹೊರಟಿದ್ದೀವಿ, ಮದುವೆಗೆ ಹೋಗೋಣ ಅಂತೇಳಿ. ಹೋಗ್ಬೇಕು ನೋಡಿ, ಲಗೇಜಸ್ ಎಲ್ಲ ಪರಿಸ್ಥಿತಿ ಎಲ್ಲ ಬಾಯ್ಸ್ ಎಲ್ಲ ನೋಡಿ ಇಲ್ಲಿ ಬೋಟಲ್ಲಿ ಕೂತಿದ್ದಾರೆ. ಇವರೇ ನೋಡಿ ನಮ್ಮ ಜನಾರ್ದನ್ ಗೌಡ್ರು, ಈ ಬೋಟ್ಗೆ ಓನರು. ಇಲ್ಲಿ ನೀವು ಹೋಗಿ 1 ಅವರಲ್ಲಿ ಐಲ್ಯಾಂಡ್ಸು ಮತ್ತು ಆ ಜಾಗನೆಲ್ಲ ಬೋಟಿಂಗ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಾನು ಇವ್ರ ಕಾಂಟ್ಯಾಕ್ಟು ವೀಡಿಯೋನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ನೆಕ್ಸ್ಟ್ ಪೋಸ್ಟ್ ಮಾಡ್ತಿದ್ದೀನಿ. ನೋಡಿ, ಇವರು ಜನಾರ್ದನ್ ಗೌಡ್ರು ಅಂತೇಳಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನೀವು ಈ ಐಲ್ಯಾಂಡ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಇವರೇ ನೋಡಿ ನಮ್ಮ ಜನಾರ್ದನ್ ಗೌಡ್ರು. ತುಂಬ ಒಳ್ಳೆ ಮನಸ್ಸು ಇವ್ರದ್ದು ಅಂತ ಹೇಳೋದಕ್ಕಿಂತ ಅಲ್ಲಿ ಆ ಐಲ್ಯಾಂಡಲ್ಲಿರೋ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಇವ್ರಿಗೆ ನಂಬಿಕಿರೋ ಥರ ಅನುಕೂಲಗಳಿಲ್ಲದೆ ಇರ್ಬೋದು, ಆದರೆ ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಈಗ ನಾವು ಇಲ್ಲಿಂದ ಹೊರಟು ಅಲ್ಲೇ ಮಧ್ಯದಲ್ಲಿ ಒಂದು ಹತ್ರ ಈಜಾಕೆ ಅಂತ ಹೋಗ್ತಿದ್ವಿ. ಬೇರೆ ತರ ಬ್ರೋ, ಆದರೆ ನನ್ನ ಮೇಲೆ ನೀರು ಎದುರಿಸ್ತಾ ಇದ್ದೀರಾ, ಅದು ಮಾತ್ರ ನೋಡ್ಕೊಳ್ಳಿ. ಇಳಿಯಲೇ
ಇಲ್ಲಿ ನೋಡಿ ಶಿಬ್ರು ಒಳ್ಳೆ ಮರ್ಯಾದೆ. ಇವರು ಬ್ಯಾಡ್ ಬಾಯ್ ಅಂತ ಕೈಯಲ್ಲಿ ನೋಡಿ ಯಾವಾಗ್ಲೂ ಇದೆ. ನೋಡಿ ಇವಾಗ ಡೈ ಮಾತ್ರ ಕ್ರೇಜಿಯಾಗಿ ಆಗ್ತಾರೆ. ವಿತ್ ಕಿಂಗ್ ಫಿಶರ್ಗೆ ಇವರೇ ಅಡ್ವರ್ಟೈಸ್ಮೆಂಟ್. ಹಾಕಿದ್ರು ಬೇರೆ ತರ ಒಳ್ಳೆ ಮರ್ಯಾದೆ. ಪ್ರೊಫೆಷನಲ್ ಸ್ವಿಮ್ಮರ್ ಇವರು. ಹಿಂಗೆ ಹಿಂದೆ ರಿವರ್ಸ್ ಹೋಗಿದ್ದೀರಾ ಬ್ರೋ? ನಮ್ಮ ವಿನೋದ ಇಲ್ಲಿ ಒಂದು ಬಿಯರ್ಗೋಸ್ಕರ ಪಂದ್ಯದಲ್ಲಿ ಗೆದ್ದು ಬಿಯರ್ ತಗೊಂಡು ಒಂದು ಭಾಷಣ ಕೊಡ್ತಿದ್ದಾನೆ. ಆ ಭಾಷಣ ಮಾತ್ರ ಕೇಳಿ ನೀವು ಹೆಂಗಿರುತ್ತೆ ಅಂತ. ಸ್ಪರ್ಧಿಸಿ ಏನೋ ಒಂದು ಗೆದ್ದಿರ್ತಕ್ಕಂತಹ ಒಂದು ವಿಚಾರ ಏನಿದೆ ಅದು ಪವರ್ ಕೂಲ್ ಬಿಯರ್ ಆಗಿರ್ತದೆ. ಇದನ್ನ ಪವರ್ ಕೂಲ್ ಪಂದ್ಯಾವಳಿ ಸ್ಪಾನ್ಸರ್ ಮಾಡಿರ್ತಕ್ಕಂತಹ ನಮ್ಮ ಗಣ್ಯರಿಗೆ ನಾನು ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಪವರ್ ಕೂಲ್ ಅನ್ನ ನಾನು ಕುಡಿಯುತ್ತಿದ್ದೇನೆ. ಇದರ ಒಂದು ಏನಂತಾರೆ ಕಿಕ್ಕನ್ನು ಅನುಭವಿಸೋಕ್ಕೆ ಅರ್ಹನಾಗಿದ್ದೇನೆ. ಇದೆಲ್ಲ ಮುಗಿಸ್ಕೊಂಡು ಕೊನೆಗೂ ನಾವು ಉಪಿ ಸಿಸ್ಟರ್ ಮದುವೆಗೆ ಬಂದಿದ್ದೀವಿ. ಇಲ್ಲಿ ಟೆಂಪಲಲ್ಲಿ ಮದುವೆ ಆಗ್ತಿತ್ತು. ಸೊ ಇಷ್ಟೂ ಜನ ನಮ್ಮ ಸ್ನೇಹಿತರು ಈ ಮದುವೆಗೋಸ್ಕರ ಗ್ಯಾದರ್ ಆಗಿದ್ದು ಒಂಥರ ತುಂಬಾ ಖುಷಿ ತಂದುಕೊಡ್ತು. ಬೆಂಗಳೂರಿಂದ ಭದ್ರಾವತಿಯಿಂದ ಬಂದು ಎಲ್ಲರೂ ಇಲ್ಲಿ ಸೇರಿದ್ವಿ. ಕೊನೆಗೂ ಟೆಂಪಲ್ಗೆ ಹೋಗಿ ಅಲ್ಲಿಂದ ಊಟ ಮಾಡ್ಕೊಂಡು ಹೊರಡೋಣ ಅಂತ ಬಂದ್ವಿ. ಹಿಂದೆ ನೋಡಿ ಇವರೆಲ್ಲ ನಮ್ಮ ಸ್ನೇಹಿತರಾದರೆ ಮಾತ್ರ ಅಂತಲ್ಲ, ಸ್ನೇಹಿತರು ಪಡ್ಕೊಳ್ಳೋಕ್ಕೂ ನಾವು ಅದೃಷ್ಟ ಮಾಡಿರಬೇಕು ಅಂತ ಹೇಳ್ಬೋದು. ಸ್ನೇಹಿತ ಅಂದರೆ ನಿನಗೆ ಎಲ್ಲದರಲ್ಲೂ ಆಗಲೇಬೇಕು, ಎಲ್ಲ ನಿನ್ನ ಕಷ್ಟದಲ್ಲಿ ಸುಖದಲ್ಲಿ ಇರಲೇಬೇಕು ಅಂತಲ್ಲ. ನೀನು ಇರಬೇಕಾದ್ರೆ ನಿನ್ನ ಜೊತೆಲಿ ನಿನ್ಗೆ ಯಾರು ಬೆಂಬಲವಾಗಿ ನಿಂತ್ಕೋತಾರೆ ಅವರೇ ನಿಜವಾದ ಸ್ನೇಹಿತರು. ಯಾರಿಂದ ಯಾರಿಗೂ ಏನೂ ಆಗೋ ಅಂಥದ್ದಿಲ್ಲ. ಎಲ್ಲರೂ ಖುಷಿಯಾಗಿ 4 ಮಾತು ಮಾತಾಡಿ ಎಲ್ಲರೂ ಜೊತೆಯಲ್ಲಿದ್ದು ಕಷ್ಟ ಸುಖ ಮಾತಾಡ್ತೀವಿ. ಅದೇ ಒಂದು ಖುಷಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೆಲ್ಲೋ ಸ್ನೇಹಿತರಾಗಿ ಈ ಮದುವೆಲಿ ಎಲ್ಲರೂ ಗ್ಯಾದರ್ ಆಗಿ ಒಂದು ಜೊತೇಲಿ ಕೂತು ಊಟ ಮಾಡಿನೇ ತುಂಬಾ ಖುಷಿ ಆಯಿತು ಅಂತ ಅಂದ್ಕೊಳ್ಳಿ. ಸೊ ನಾವು ಖುಷಿಯಾಗಿದ್ದಂಥ ಸಮಯನ ನಿಮ್ಮ ಹತ್ರನೂ ಹಂಚ್ಕೋಬೇಕಂತ ಮಾಡಿದಂಥ ವಿಡಿಯೋ ಇದು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಜನಾರ್ದನ್ ಗೌಡ್ರದ್ದು ಬೋಟ್ ಡೀಟೇಲ್ಸ್ ಕೊಡ್ತಿದ್ದೀನಿ. 1 ಅವರ್ ಕಡೆ ಹೋಗ್ತಿದ್ದೀರಾ, ಟ್ರಿಪ್ ಹೋಗ್ತಿದ್ದೀರಾ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅಡ್ವಾನ್ಸಾಗಿ ವೆಯ್ಟ್ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅವರಲ್ಲಿ ಪ್ಯಾಕೇಜಸ್ ಎಲ್ಲ ಇದೆ, ಆ ಪ್ಯಾಕೇಜಸ್ಸು ಮಾಡಿಕೊಡ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್ಸು ಅದೇನಿದೆ ಅದು ಮಾಡಿಕೊಡ್ತಾರೆ. ನಾನು ನೆಕ್ಸ್ಟ್ ವಿಡಿಯೋಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಅಂಟಿಲ್ ದೆನ್ ಸಿ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಗೆ ಸದಾ ಚಿರಋಣಿ. See you in next video. Until then, take care. Bye bye.